ವೆಲ್ಕಮ್ ಬ್ಯಾಕ್ ಟು ಅದಿತಿ ಯೂಟ್ಯೂಬ್ ಚಾನಲ್. ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಅದಿತಿ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ಘಟಸ್ಥಾಪನ ಅಂದ್ರೆ ದಸರಾ ಸ್ಟಾರ್ಟ್ ಆಗಿತ್ತು. ಇವತ್ತು ಬೆಳಗ್ಗೆ 3:20ಕ್ಕೆ ಎದ್ದದ್ದೆ. ನಾನು ಎಲ್ಲ ಕಸ ಗುಡಿಸೋದು, ಮನೆ ಒರೆಸೋದು ಎಲ್ಲ ಆಯ್ತಾ. ಆಮೇಲೆ ಈಗ ದೇವ್ರ ರಂಗೋಲಿ ಪೂಜೆ ಮುಗಿಸ್ಕೊಳತ್ತೀನಿ. ಆಮೇಲೆ ಇವತ್ತು ಸೋಮವಾರನದು ಮತ್ತು ಚಿದಂಬರ ಪೂಜೆ ಕೂಡ ಮಾಡೀನಿ. ಯಾಕಂದ್ರೆ ನಮ್ಮ ದೇವ್ರ ಕಟ್ಟೆ ಭಾಳ ಸಣ್ಣದದ, ಹಿಂಗಾಗಿ ಫೋಟೋನ ಈ ಕಡೆ ಹಾಕಿ ಪೂಜೆ ಮಾಡ್ಲಿಕತ್ತೀನಿ. ಮತ್ತು ಇವತ್ತು ಶ್ರೀನಿವಾಸ ಹೆಂಕಪ್ಪಂದು ಯಾಕೆ ಕಲ್ಯಾಣೋತ್ಸವ ಫೋಟೋ ಇಟ್ಟಿನಿ ಅಂದ್ಕೊಂಡ್ರೇನ್ರಿ. ಇವತ್ತು ನೋಡ್ರಿ ದಸರಾ ಇರೋದ್ರಿಂದ ಹೆಂಕಪ್ಪನ ದೀಪ ಹಾಕೋರಾಗ್ತಾರೆ. ನಮ್ಮ ಮನೆ ದೇವ್ರ ಮಲ್ಲಯ್ಯ ಎಲ್ಲ ನಾವು ಹೆಂಕಪ್ಪಾಗಿ ನಡ್ಕೋತೀವಾದ್ರು. ಹಿಂಗಾಗಿ ನಾನು ಹೆಂಕಪ್ಪನ ಪೂಜೆ ಮಾಡ್ಬೇಕಂತ ಹೇಳಿ ಈಗ ದಸರಾ ಮುಗಿಯೋ ತನಕ 9 ದಿವಸ ಹೆಂಕಪ್ಪನ ಫೋಟೋ ಇಟ್ಟು ಅದ್ರ ಮೇಲೆ ಗೆಜ್ಜೆ ಹೆಸ್ರು ಏರ್ಸ್ಕೊತ ಹೋಗ್ತೀನಿ. 9 ದಿನ ಪೂರ ಹೂವು ಏರ್ಸೋದು ಮತ್ತು ಸಕ್ರೆ ಪುಟಾಣಿ ಏನು ನೈವೇದ್ಯ ಬೇಕಾದರೂ ಮಾಡ್ಬೋದು. ನಾನು ಮಾಡ್ತೀನಿ, ಬಟ್ ನೀವು ಹೆಂಗೆ ಮಾಡ್ತೀರಂತ ಕಮೆಂಟ್ ಮಾಡಿರಿ. ಮತ್ತು ವಿಜಯಪುರ್ನಾಗ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ಲಿಕ್ಕತ್ತೀರ ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡ್ರಿ. ಇವತ್ತಿನ ಪೂಜೆ ವಿಡಿಯೋ ಇಷ್ಟ ಆಗೈತೆ ನೋಡಿರಿ. ಇನ್ನು ರಂಗೋಲಿ ಎಲ್ಲ ಆಯಿತು, ಇನ್ನು ಆರತಿ ಒಂದು ಮಾಡಿಲ್ಲ. ಈಗ ಆರತಿ ಒಂದು ಮಾಡ್ತೀನಿ ನೋಡಿರಿ. ಇಷ್ಟು ದಿನ ಪಕ್ಷಮಾಸ ಅಂತೇಳಿ ದೇವ್ರನ್ನೇನು ತೊಳೆದಿರಲಿಲ್ಲ. ಒಂದು ಬೆಳಗ್ಗೆ 3ಕ್ಕೆ ಎದ್ದು ನೋಡಿರಿ 4:30 ಆಯಿತು, 1:15 ತಾಸು ಆಯ್ತು ಪೂಜೆ ಮಾಡೋದಂದ್ರೆ. ಯಾಕಂದರೆ ಎಲ್ಲ ದೇವ್ರನ್ನ ಪಿತಾಂಬರ ಹಚ್ಚಿ ತಿಕ್ಕಿ ಸ್ವಚ್ಛ ಮಾಡಿ ಹೂ ಒಂದು ತಂದಿಲ್ಲ ಇವತ್ತು. ನಿನ್ನೆ ಅಮಾವಾಸ್ಯೆ ಇತ್ತು ಅಂತೇಳಿ ನಾಳೆ ತೊಗೊಂಡು ಬರ್ತೀನಿ ಹೂ. ಯಾಕಂದ್ರೆ ಶುಕ್ರವಾರ ಮಂಗಳವಾರ ಇನ್ನು ಸ್ಟಾರ್ಟ್ ಅಲ್ಲ. ನಾ ದೇವ್ರಿಗೆ ದಿನ ಹೂವು ಏರಿಸಿದ್ರೆ ಒಂಥರ ಮನಸ್ಸಿಗೇನೋ ಒಂಥರ ಖುಷಿ ಇರುತ್ತೆ. ಇವತ್ತು ನೋಡಿರಿ ಹೆಂಕಪ್ಪನ ಪೂಜೆ ಆಯ್ತು. ಈಗ ಚಿದಂಬರ ಪೂಜೆ ಮಾಡಿ ಮತ್ತು ಬನ್ನಿ ಮಹಾಕಾಳಿ ಗುಡಿಗೆ ಹೋಗಿ ಬನ್ನಿ ಗಿಡಕ್ಕೆ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಮತ್ತು ಮನೆಗೆ ಬಂದು ನಾವು ಹೆಂಕಪ್ಪನ ಗುಡಿಗೆ ಹೋಗ್ತೀನಿ. ನವರಾತ್ರಿ 9 ದಿವಸ ಪ್ರತಿ ದಿನವೂ ಹೋಗ್ತೀವಿ. ಬೆಳಗ್ಗೆ 3ಕ್ಕೆ 9 ದಿವಸ ಪೂರ ಈಗ ಶ್ರಾವಣ ಬಂತಂದ್ರೆ ಇದು ದಸರಾ ಬಂತಂದ್ರೆ 9 ದಿನ ಪೂರ ಹೇಳ್ತೀನಿ ನೋಡ್ರಿ. ಆರತಿ ಮಾಡ್ತೀನಿ. ಆರತಿ ಆದಮೇಲೆ ಗುಡಿಗೆ ಹೋಗಿ ಬರ್ತೀನಿ. ಇವತ್ತು ನೋಡ್ರಿ ಮನೆಯೊಳಗೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬನ್ನಿ ಮಹಾಕಾಳಿ ಗಿಡಕ್ಕೆ ಪೂಜೆ ಮಾಡ್ಲಿಕ್ಕೆ ಬಂದೀವಿ. ನಮ್ಮ ಏರಿಯಾದಾಗೆಲ್ಲ ಎಷ್ಟು ಜನ ಬಂದಾರಂತ ತೋರಿಸ್ತೀನಿ ನೋಡ್ರಿ. ಈಗ ಬೆಳಗ್ಗೆ 4 ಗಂಟೆ ಆಗ್ಯದ. ಎಲ್ಲ ಹೆಣ್ಮಕ್ಳು ಕೂಡ ಮನೆಯೊಳಗೆ ಪೂಜೆ ಮುಗಿಸ್ಕೊಂಡು ಬಂದಾರ. ಯಾರ್ಯಾರೆಲ್ಲ ಇದ್ದಾರಂತ ತೋರಿಸ್ತೀನಿ ನೋಡ್ರಿ. ನಿಮ್ಮ ಮನೆಯೊಳಗೆ ಹೆಂಗೆಲ್ಲ ಪೂಜೆ ಆಗಿದೆ ಅಂತ ಕಮೆಂಟ್ ಮಾಡೋದು ಕೂಡ ಮರಿ. ನಮ್ಮದು ಕೂಡ ಪೂಜೆ ಆಯಿತು. ಈಗ ನೋಡ್ರಿ ಈಗ ಮನೆಯೊಳಗೆ ಪೂಜೆ ಮುಗಿಸ್ಕೊಂಡು ಹೆಂಕಪ್ಪನ ಗುಡಿಗೆ ಬಂದೆವು. ಇಲ್ಲಿ ಪಾಳೆ ನೋಡ್ರಿ ಬೆಳಗ್ಗೆ 6 ಗಂಟೆ 5:50 ಆಗ್ಯದ. ಎಷ್ಟು ಜನ ಬಂದಾರ, ಪಾಳೆ ಹಚ್ಬಿಟ್ಟಾರ. ಇದು ಇಬ್ರಾಹಿಂಪುರ ಹೆಂಕಪ್ಪನ ಗುಡಿಗೆ ಬಂದೆವು. ಪೂಜೆ ಅಲಂಕಾರ ಇನ್ನೂ ಆಗಿಲ್ಲ. ಹೆಂಕಪ್ಪನ ದರ್ಶನ ಆದಮೇಲೆ ಲಕ್ಷ್ಮೀ ದರ್ಶನ ಆಗಲೇಬೇಕಲ್ಲ. ಇಲ್ಲಿ ಅದ ಲಕ್ಷ್ಮಿ, ಇದರೊಳಗೆ ಲಕ್ಷ್ಮೀದೊಂದು ಸಣ್ಣ ಮಾಡೋದೊಳಗೆ ಲಕ್ಷ್ಮೀ ಒಳಗೆ ಲಕ್ಷ್ಮೀ ಮುಡಿದೊಳ. ಅಲಂಕಾರ ಆಗಿಲ್ಲ, ಲೇಟ್ ಆಗುತ್ತೆ ಇವತ್ತು ಫಸ್ಟ್ ಡೇ ಎಲ್ಲ. ನೋಡ್ರಿ ಇಬ್ರಾಹಿಂಪುರ ಹೆಂಕಪ್ಪನ ಗುಡಿ ಒಳಗೆ ಎಷ್ಟು ಪಾಳೆ ಹತ್ತಾರ. ಈಗ ಬೆಳಗ್ಗೆ 6 ಗಂಟೆ ಆದರೂ ಇಷ್ಟೊಂದು ಜನ ಬರ್ಲಿಕ್ಕತ್ತಾರ. ಈಗ ನಮ್ಮ ದರ್ಶನ ಆಯಿತು. ಇನ್ನು ನೆಕ್ಸ್ಟ್ ವೀರಭದ್ರೇಶ್ವರ ದೇವಸ್ಥಾನದಿಂದ ಮನೆಗೆ ಹೋಗ್ತೀವಿ ಹನುಮಪ್ಪನ ದರ್ಶನ ಮಾಡಿಕೊಂಡು. ನೋಡ್ರಿ ಹೆಂಕಪ್ಪನ ಗುಡಿ ಮುಗಿಸ್ಕೊಂಡು ಇಲ್ಲಿ ಅಂಬಾಭವಾನಿ ಗುಡಿಗೆ ಬಂದ್ವಿ ಇಬ್ರಾಹಿಂಪುರ್ನಾಗ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಬಲ್ಲಿ ಅದ ಈ ಗುಡಿ. ಬೆಳಗ್ಗೆ 5ಕ್ಕೆ ಮನೆ ಬಿಟ್ಟಿನಿ. ಈಗ ಟೈಮ್ 7 ಗಂಟೆ ಆಯ್ತು ನೋಡ್ರಿ. ಅಂದ್ರೆ ಪಾಳೆ ಹಚ್ಬೇಕಾಗಿತ್ತಲ್ಲ ಹೆಂಕಪ್ಪನ ಗುಡಿ ಒಳಗೆ. ಅಂಬಾಭವಾನಿ ಗುಡಿ ನೋಡ್ರಿ. ಇದು ಹಿಂದ ಮಲ್ಲಯ್ಯನ ಗುಡಿ ಅದ ನೋಡ್ರಿ. ಮಲ್ಲಯ್ಯನ ಗುಡಿ ಈ ಕಡೆ ಲಕ್ಷ್ಮೀ ಗುಡಿ ಅದ. ಇಲ್ಲಿ ಬನ್ನಿ ಮಹಾಕಾಳಿದು ಗುಡಿ. ಇಲ್ಲಿ ಒಂದು ಗಿಡ ಅದ, ಇಲ್ಲೂ ಪೂಜೆ ಮಾಡ್ತಾರೆ. ನಮ್ಮ ಮನೆ ಬಲ್ಲಿ ಮಾಡಿ ಮುಗಿಸ್ಕೊಂಡು ಬಂದೇವಿ ನಾವು. ನೋಡ್ರಿ ಮಲ್ಲಯ್ಯನ ಗುಡಿ ಇದು. ಕಡೆ ಲಕ್ಷ್ಮೀ ಗುಡಿ ಅದ.
ಬಂದ ಈಗ ಟೈಮು 7:30 ಆಗ್ಲಿಕ್ಕತ್ತದ. ಹುಡುಗರಿಗೆ ಸ್ಕೂಲಿಗೆ ಡಬ್ಬಿಗೆ ಮಾಡ್ಬೇಕಂತ ಹೇಳಿ ಚಪಾತಿ ಹಿಟ್ಟು ತಲಸಿಟ್ಟು ಹೋಗಿದ್ದೆ. ಈಗ ಹಿಟ್ಟು ನೆಂದದ. ಕ್ಯಾಬೇಜ್ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೆ, ಆದರೆ ನನ್ನ ಮಗಳು ಕ್ಯಾಬೇಜ್ ಪಲ್ಯ ಬೇಡಮ್ಮ ಕಾಳು ಪಲ್ಯ ಮಾಡಲ್ಲ. ಹಿಂಗೆ ಹೆಸ್ರು ಕಾಳು ಕುದ್ಲಿಕ್ಕೆ ಇಟ್ಕೊಂಡಿದ್ದು ನೋಡ್ರಿ. ಈಗ ಕುದ್ದವ ಹೆಸ್ರು ಕಾಳು. ಈಗ ಇದೆಲ್ಲ ಕಟ್ ತೆಗೆದು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕಿಟ್ಕೊಂಡಿನಿ. ಈಗ ನೆಕ್ಸ್ಟ್ ಹೆಸ್ರು ಕಾಳು ಪಲ್ಯ ಮತ್ತು ಚಪಾತಿ ಮಾಡಿ ಬಾಕ್ಸಿಗೆ ರೆಡಿ ಮಾಡ್ತೀನಿ ಹುಡುಗರಿಗೆ. ನೋಡ್ರಿ ಅಡುಗೆ ಆಯಿತು. ಇನ್ನು ಮಕ್ಕಳು ಚಪಾತಿ ಮತ್ತು ಕಾಳು ಪಲ್ಯ ತಿಂದು ಹೊಂಟಾರ, ಸ್ಕೂಲಿಗೆ ರೆಡಿ ಆಗ್ಯಾರ, ಎಕ್ಸಾಮ್ ಅದಾವು.